ಹಲೋ, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಒಂದು ಒಳ್ಳೆ ಡಯಟ್ ಫುಡ್ಡನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಇದನ್ನು ಮಾಡೋದು ಹೇಗೆ, ಇದನ್ನು ಯಾವಾಗ ತೊಗೋಬೇಕು, ಇದರಿಂದ ಏನೇನು ಬೆನಿಫಿಟ್ ಇದೆ ಅನ್ನೋದನ್ನೆಲ್ಲ ನಿಮಗೆ ವಿವರವಾಗಿ ವಿಡಿಯೋದಲ್ಲಿ ಮುಂದೆ ತಿಳಿಸ್ತಾ ಹೋಗ್ತೀನಿ. ಖಂಡಿತವಾಗೂ ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಎಲ್ಲ ಸ್ಕಿಪ್ ಮಾಡ್ದಲೇ ವಿಡಿಯೋನ ಫುಲ್ಲು ನೋಡಿ. ನಿಮಗೆ ಕೂಡ ಇದು ತುಂಬ ಹೆಲ್ಪ್ ಆಗ್ಬೋದು. ಹಾಗಾಗಿ ಯಾರು ಡಯಟ್ ಮಾಡ್ತಾಯಿದ್ರೆ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಡಯಟ್ ಮಾಡದಿರೋರು ಸಹ ಈ ಫುಡ್ಡನ್ನು ತಗೊಳ್ಳೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಇದನ್ನು ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಈಗ ನಾನು ಫಸ್ಟು ನೈಟು ಅನ್ನ ಮಾಡಿದ್ದೆ. ಅನ್ನ ಮಾಡಿರೋದು ಈಗ ಹೆಚ್ಚಾಗಿದೆ. ಈಗ ನಾವು ನೈಟು ಅನ್ನ ಮಾಡಿದಾಗ ಅನ್ನ ಹೆಚ್ಚಾಗುತ್ತೆ. ಅದನ್ನು ನಾವು ಬೆಳಗ್ಗೆ ರೊಟ್ಟಿನೋ ಅಥವಾ ಹೊರಗಡೆನ ಆಚೆನೋ ಹಾಕ್ಬಿಡ್ತೀವಿ. ಆ ಥರ ಹಾಕೋದು ಬೇಡ. ಇದರಲ್ಲಿ ತುಂಬ ಬೆನಿಫಿಟ್ ಇದೆ. ನಾನು ಇದನ್ನು ಏನು ಮಾಡ್ತೀನಿ ಅಂತ ನೋಡಿ. ಈಗ ನಾನು ನೈಟು ಅನ್ನ ಹೆಚ್ಚಾಗಿರೋಂಥದ್ದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಮಣ್ಣಿನ ಪಾತ್ರೆ ಇದ್ದರೆ ಇನ್ನೂ ತುಂಬ ಒಳ್ಳೆಯದು. ಇಲ್ಲಿ ನಮ್ಮ ಮನೇಲಿ ಮಣ್ಣಿನ ಪಾತ್ರೆ ಇಲ್ಲ, ಹಾಗಾಗಿ ನಾನು ಸಿಲ್ವರ್ ಪಾತ್ರೆಯಲ್ಲೇ ಹಾಕ್ತಾ ಇದ್ದೀನಿ. ನಾನು ಒಂದು 3 ಜನಕ್ಕಾಗುವಷ್ಟು ಮಾಡ್ತಾಯಿದ್ದೀನಿ. ಒಂದು 3 ಸ್ಪೂನ್ ಅನ್ನನ ಒಂದು ಪಾತ್ರೆಗೆ ಹಾಕಿ ಅದು ಅನ್ನ ಮುಳುಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೀರು ಸೇರಿಸಿ ಇದನ್ನು ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಓವರ್ ನೈಟ್ ಹಾಗೆ ಇಟ್ಬಿಡಬೇಕು. ಇದನ್ನು ಇವಾಗ ನಾನು ನೈಟು ಇದನ್ನು ನೆನಾಕಿ ಹಾಗೆ ಇಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಇದನ್ನು ಮಾಡ್ತೀನಿ. ನೋಡಿ, ನೆಕ್ಸ್ಟ್ ಡೇ ಬೆಳಗ್ಗೆ ಇದಕ್ಕೆ ನಾನು ಏನೇನು ಬೇಕು ಅಂತಂದರೆ ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಪಿನಾಚು ಅಂದರೆ ಪಾಲಕ್ ಸೊಪ್ಪು, ಆಮೇಲೆ ಆಲೂಗೆಡ್ಡೆ ಇದನ್ನೆಲ್ಲ ತೊಗೊಂಡಿದ್ದೀನಿ. ಇವಾಗ ಇದನ್ನು ನಾನು ಡಯಟ್ ಫುಡ್ಡು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗ ನೋಡಿ, ತಿರ್ಗಾ ಬೆಳಗ್ಗೆ ನಾನು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗೆಲ್ಲ ಫರ್ಮೆಂಟೇಷನ್ ಆಗಿದೆ. ಎಲ್ಲ ಬಬಲ್ಸ್ ಬಂದಿದೆ. ನಿಮಗೆ ವೀಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಎಲ್ಲ ಬಬಲ್ಸ್ ಬಂದಿದೆ. ಇವಾಗ ಫರ್ಮೆಂಟೇಷನ್ ಆಗಿದೆ. ಇದು ಪ್ರೋಬಯೋಟಿಕ್ ಆಗಿ ಕನ್ವರ್ಟ್ ಆಗಿದೆ. ಇದನ್ನು ನಾವು ಒಂದು ಸ್ವಲ್ಪ ಮಿಕ್ಸಿನಲ್ಲಿ ಸುಮ್ಮನೆ ಸ್ವಲ್ಪ ರುಬ್ಕೊಂಡು ಬರಬೇಕು. ನುಣ್ಣಗೆ ರುಬ್ಕೊಂಬರಬಾರ್ದು. ಈಗೇನು ಕೈಯಲ್ಲೇ ಕಿವುಚ್ಬಿಟ್ಟು ಮಾಡ್ಬೋದು. ನಾನು ಸ್ವಲ್ಪ ಅನ್ನ ಗಟ್ಟಿ ಇದೆ, ಕೈಯಲ್ಲಿ ಕಿವುಚಿದ್ರೆ ಕ್ಲೀನಾಗಿ ಮಿಕ್ಸ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನೀರು ಸಮೇತ ಹಾಕ್ಕೊಂಡು ಇದಕ್ಕೆ ಒಂದು ಹಸಿರು ಮೆಣಸಿನ್ಕಾಯಿ, ಜಾಸ್ತಿ ಮೆಣಸಿನ್ಕಾಯಿ ಹಾಕೋಬೇಡಿ, ಖಾರ ಆಗುತ್ತೆ. ಒಂದು ಹಸಿರು ಮೆಣಸಿನ್ಕಾಯಿ, ನಾನು ಒಂದು 3 ಜನಕ್ಕೆ ಮಾಡೋದ್ರಿಂದ 1.5 ಮೆಣಸಿನ್ಕಾಯಿ ಹಾಕಿದ್ದೀನಿ. ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು ಅರ್ಧ ಸ್ಪೂನಷ್ಟು ಇದನ್ನು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಸುಮ್ಮನೆ ಸ್ವಲ್ಪ ರುಬ್ಕೊಂಬರಬೇಕು. ನನ್ನ ಮಗಳು ಸ್ವಲ್ಪ ರುಬ್ಬಂದರೆ ತುಂಬ ನುಣ್ಣಿಗೆ ರುಬ್ಬಿಟ್ಟಿದ್ದಾಳೆ. ಇಷ್ಟೊಂದು ನುಣ್ಣು ರುಬ್ಕೊಳ್ಳೋಕೆ ಹೋಗ್ಬೇಡಿ. ಸ್ವಲ್ಪ 1-12 ಪೀಸ್ ಆದರೆ ಸಾಕು. ನೋಡಿ, ನೆಕ್ಸ್ಟ್ ಟೈಮ್ ರುಬ್ಬಿರೋದು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ರುಬ್ಬಿರೋದಕ್ಕೆ ನಾನು ಮೊಸರನ್ನ ಸೇರಿಸಿ ರುಬ್ಕೊಂಬಂದಿದ್ದೀನಿ. ಈಗ ಇದಕ್ಕೆ ನಾವು ಶುಂಠಿ, ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಮೊಸರು ಎಲ್ಲನ ಹಾಕಿ ನೈಟು ಇಟ್ಟಿರೋಂಥ ಅನ್ನನೂ ಸೇರಿಸ್ಬಿಟ್ಟು ರುಬ್ಕೊಂಡು ಬಂದಿದ್ದೀವಿ. ಇಷ್ಟು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನಾನು. ತುಂಬ ನುಣ್ಣಗೆ ರುಬ್ಕೊಳ್ಳೋಕೆ ಹೋಗ್ಬೇಡಿ. ಇದು ಇನ್ನೂ ಸ್ವಲ್ಪ ಅನ್ನ ಥರ ಇದ್ದರೆ ಚೆನ್ನಾಗಿರುತ್ತೆ. ಈಗ ರುಬ್ಬಿರೋ ಅಂಥದ್ದಕ್ಕೆ ನಾನು ಚಿಕ್ಕದಾಗಿ ಹೆಚ್ಚಿರೋಂಥ ಇದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಚಿಕ್ಕದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸೈಡಿಗೆ ಎತ್ತಿಟ್ಬಿಡ್ತೀನಿ. ಇದು ಪ್ರೋಬಯೋಟಿಕ್ ಫುಡ್ ಅಂತಾರೆ ಇದನ್ನು, ಅಂದರೆ ಮದರ್ ಫುಡ್ ಅಂತ ಹೇಳ್ತಾರೆ ಇದನ್ನು. ಯಾಕಂದರೆ ನೈಟು ಇರೋಂಥ ಅನ್ನನ ನಾವು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ. ನಾವು ನೈಟ್ ಅನ್ನನ ಬೆಳಗ್ಗೆ ತಿಂದರೆ ಅದು ಒಳ್ಳೆಯದಲ್ಲ ಅಷ್ಟೊಂದು. ನಾವು ನೈಟ್ ಮಿಕ್ಕಿರೋ ಅಂಥ ಅನ್ನನ ಯಾವ ಥರ ಮಾಡ್ಕೊಂಡು ತಿಂದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ತೀನಿ. ತುಂಬ ಇದಾಗಿದ್ದರಿಂದ ಏನೇನು ಬೆನಿಫಿಟ್ ಅಂತ ಮುಂದೆ ಹೇಳ್ತೀನಿ. ಈಗ ನಾನು ಒಂದು 3 ಒಣಮೆಣ್ಸಿನ್ಕಾಯಿನ ಹುರ್ಕೋತಾ ಇದ್ದೀನಿ. ಹುರ್ಕೊಂಡು ಒಂದು ಕಡೆ ಸೈಡಿಗೆ ತೆಗೆದಿಕ್ಕೊಂಡು ಅದೇ ಬಾಣಲೆಗೆ ಒಂದು ಈರುಳ್ಳಿ ಹೆಚ್ಚಿರೋಂಥದ್ದು, ಒಂದು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಇದನ್ನು ಹುರ್ಕೋತಾ ಇದ್ದೀನಿ. ಹುರ್ಕೊಂಡು ಇದನ್ನು ಎಲ್ಲ ಬ್ರೌನ್ ಕಲರ್ ಬರೋವರೆಗೂ ಹುರಿಬೇಕು. ಹುರಿದಾದ್ಮೇಲೆ ಸ್ಟವ್ನ ಆಫ್ ಮಾಡಿ ಕೆಳಗಡೆ ಇಳಿಸ್ಕೊತಾ ಇದ್ದೀನಿ. ಈಗ ಇದು ಕೆಳಗಡೆ ಇಳಿಸಿ ತಣ್ಣಗಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಣಮೆಣ್ಸಿನ್ಕಾಯಿ ನಾವು ಹುರಿದಿಟ್ಟಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಇದನ್ನು ಕೈಯಲ್ಲೇ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಕೈಯಲ್ಲೇ ಸ್ಮ್ಯಾಶ್ ಮಾಡಿಕೊಂಡು ಇದನ್ನು ನುಣ್ಣಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಆಮೇಲೆ ಆಲೂಗೆಡ್ಡೆ ಬೇಯಿಸಿಟ್ಟಿದ್ದೆ. ಆಲೂಗೆಡ್ಡೆ ಬೇಯಿಸಿಟ್ಟಿರೋ ವೀಡಿಯೋ ಸ್ಕಿಪ್ ಆಗಿದೆ. ಹಂಗಾಗಿ ಆಲೂಗೆಡ್ಡೆ ಬೇಯಿಸಿ ನಾನು ಸಿಪ್ಪೆ ತೊಳೆದು ಒಂದು ಸೈಡಿಗೆ ಇಟ್ಕೊಂಡಿದ್ದೀನಿ. ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೇಕು. ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪನ್ನು ಸೇರಿಸ್ಕೊಂಡು ಕಲಿಸ್ಕೊಂಡ್ರೆ ಇದು ಆಲೂಗೆಡ್ಡೆ ಸ್ಟಪ್ಪು ರೆಡಿಯಾಗುತ್ತೆ. ನಾವು ಮಾಡಿರೋಂಥ ಪ್ರೋಬಯೋಟಿಕ್ಕು ಅನ್ನೋದ ಜೊತೆ ಇದನ್ನು ತಿನ್ನೋದ್ರಿಂದ, ಅದು ಪ್ರೋಬಯೋಟಿಕ್ ಫುಡ್ಡು, ಫರ್ಮೆಂಟೇಷನ್ ಫುಡ್ಡು ತಿನ್ನೋದ್ರಿಂದ ನಮಗೆ ಆರೋಗ್ಯಕ್ಕೆ ಗಟ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಡೈಜೆಷನ್ ಕ್ಲಿಯರಾಗಿ ಆಗುತ್ತೆ. ಹಾಗಾಗಿ ನಾವು ಶುಂಠಿ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ. ಅದ್ರ ಜೊತೆ ಈ ಪಲ್ಯನ ನಾವು ಸೇರಿಸಿ ತಿನ್ನೋದ್ರಿಂದ ಇದರಲ್ಲಿ ಸ್ಟಾರ್ಚ್ ಅಂಶ ಇರುತ್ತೆ ಆಲೂಗೆಡ್ಡೆನಲ್ಲಿ. ಹಾಗಾಗಿ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ನಮಗೆ ಜೀರ್ಣ ಯಾರಿಗಾಗೋದಿಲ್ಲ ಅವರು ಈ ಥರ ತಿನ್ನೋದ್ರಿಂದ ಚೆನ್ನಾಗಾಗುತ್ತೆ. ಹಾಗಾಗಿ ಇದೆರಡು ಜೊತೆ ಒಳ್ಳೆ ಕಾಂಬಿನೇಷನು. ಪ್ರೋಬಯೋಟಿಕ್ ಫುಡ್ ಜೊತೆ ಇದು ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಗುಡ್ ಕಾಂಬಿನೇಷನ್. ಹಾಗಾಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ನಾನು ಇಲ್ಲಿ 3 ಜನಕ್ಕಾಗುವಷ್ಟು ಮಾಡ್ತಾಯಿದ್ದೀನಿ. ಹಾಗಾಗಿ ಒಂದು 3 ಉಂಡೆ ಮಾಡ್ತಾಯಿದ್ದೀನಿ. ಇದನ್ನು ನೋಡಿ, ಈಗ ಕೊತ್ತಂಬರಿ ಸೊಪ್ಪು, ಉಪ್ಪು ಎಲ್ಲನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು 3 ಉಂಡೆ ಕಟ್ತಾಯಿದ್ದೀನಿ. ಯಾಕಂದರೆ ಅನ್ನದ ಜೊತೆ ಅದನ್ನು ಹಾಕ್ಬಿಟ್ಟು ಅದ್ರ ಜೊತೆ ನಾವು ತಿನ್ನೋದ್ರಿಂದ ನಮಗೆ ಇದು ಚೆನ್ನಾಗೆ ಒಳ್ಳೆ ಜೀರ್ಣಕ್ರಿಯೆ ಚೆನ್ನಾಗಾಗಿ ಒಳ್ಳೆ ಕೆಲಸ ಮಾಡುತ್ತೆ ನಮಗೆ. ಹಾಗಾಗಿ ನಾನು ನೋಡಿ ಇವಾಗ
ಒಂದು 3 ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 3 ಜನಕ್ಕಾಗುವಷ್ಟು. ಈಗ ಮತ್ತೆ ನಾನು ಅದ್ರ ಜೊತೆಗೆ ಒಂದು ಪಲ್ಯ ಸಹ ಮಾಡ್ಕೊತಾ ಇದ್ದೀನಿ. ಬೇಯಿಸಿರೋದು ಒಂದು ಅಥವಾ ಬೀನ್ಸು ಮತ್ತು ಕ್ಯಾರೆಟು ಇದನ್ನು ಒಂದು ಬಾಣಲೆಗೆ ಹಾಕ್ಬಿಟ್ಟು ನೀರು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಅದೊಂದು ಸ್ವಲ್ಪ ಬೆಂದ ನಂತರ ನಾನು ಪಾಲಕ್ ಸೊಪ್ಪನ್ನು ಹೆಚ್ಕೊಂಡು ತೊಳೆದಿಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಒಂದು ಕ್ಯಾಪ್ಸಿಕಮ್ ಸಹ ಹಾಕಿಬಿಟ್ಟು ಇದನ್ನು ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇದೆಲ್ಲ ತರಕಾರಿ ಬೆಂದ ನಂತರ ಸ್ಟವನ್ನು ಆಫ್ ಮಾಡಿ ಇದನ್ನು ಸಹ ಒಂದು ಬೌಲಿಗೆ ಎತ್ತಿಟ್ಕೊತಾ ಇದ್ದೀನಿ. ಇದನ್ನೆಲ್ಲ ಎತ್ತಿಟ್ಕೊಂಡಿರೋದಕ್ಕೆ ಸ್ವಲ್ಪ ಹುರಿದಿರೋಂಥ ಎಳ್ಳನ್ನು ಸೇರಿಸಿ ಇದಕ್ಕೆ ಒಂದು ಸ್ವಲ್ಪ ಬೆಣ್ಣೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೇನು ಒಗ್ಗರಣೆ ಹಾಕೋದು ಬೇಡ, ಇದು ಯಾಕಂದರೆ ಎಣ್ಣೆ ಹಾಕೋದು ಜಾಸ್ತಿ ಹೆವಿ ಎಣ್ಣೆ ಆಗೋಗುತ್ತೆ. ಅದಕ್ಕೆ ಇದು ಹಾಕ್ಕೊಂಡು ಇದಕ್ಕೆ ನಿಂಬೆಹಣ್ಣಿನ ರಸನ ಹಿಂಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಫಿನಾಚಲ್ಲಿ ಅಂದರೆ ಪಾಲಕ್ ಎಲೆಯಲ್ಲಿ ಮೆಗ್ನೀಷಿಯಮ್ಮು ಮತ್ತು ಐರನ್ ಕಂಟೆಂಟ್ ತುಂಬ ಇರುತ್ತೆ. ನಮಗೆ ಕೂದಲಿಗೆ, ಚರ್ಮಕ್ಕೆ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಆಮೇಲೆ ಬ್ಲಡ್ ಪ್ಯೂರಿಫಿಕೇಷನ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಹಾಗಾಗಿ ತರಕಾರಿನಲ್ಲಿ ಫುಲ್ಲು ಫೈಬರ್ ಇರೋದ್ರಿಂದ ಅದು ಕೂಡ ಅಷ್ಟೇ ನಮಗೆ ಚೆನ್ನಾಗಿ ಫೈಬರು ನಮ್ಮ ದೇಹಕ್ಕೆ ಬೇಕೇ ಬೇಕು. ಯಾಕಂದರೆ ನಾವು ಕೊಲೆಸ್ಟ್ರಾಲನ್ನು ಕರಗಿಸಿ ನಮಗೆ ಸ್ಲಿಮ್ ಆಗಬೇಕಂದ್ರೆ ಫೈಬರ್ ಬೇಕೇ ಬೇಕು. ಹಾಗಾಗಿ ಅವೆರಡನ್ನು ನಾನು ಮಿಕ್ಸ್ ಮಾಡಿ ಹಾಕಿದ್ದೀನಿ. ಮೊಟ್ಟೆನ ಬೇಯಕ್ಕೆ ಇಟ್ಟಿದ್ದೀನಿ. ಮೊಟ್ಟೆ ಬೇಯೋಷ್ಟರಲ್ಲಿ ನಾನಿಲ್ಲಿ ರೆಡಿ ಮಾಡ್ತಾಯಿದ್ದೀನಿ ತಟ್ಟೆಗೆ. ಇವಾಗ ಪ್ರೋಬಯೋಟಿಕ್ ಫುಡ್ಡನ್ನು ಹಾಕಿ ಆಮೇಲೆ ಆಲೂಗೆಡ್ಡೆ ಸ್ಟಪ್ಪನ್ನು ಇಟ್ಟು ಇವಾಗ ಬೇಯಿಸಿರೋಂಥ ತರಕಾರಿ ಮತ್ತು ಸೊಪ್ಪನ್ನು ಹಾಕಿ ಈಗ ಮೊಟ್ಟೆ ಸಹ ಬೆಂದಿದೆ, ಅದನ್ನು ಸಿಪ್ಪೆ ಸುಲಿದು ಸೈಡಿಗೆ ಇಡ್ತಾ ಇದ್ದೀನಿ. ಮೊಟ್ಟೆನಲ್ಲಿ ಫುಲ್ಲು ಪ್ರೋಟೀನು, ಮೊಟ್ಟೆ ಅಂದರೆ ಫುಲ್ ಪ್ರೋಟೀನು. ಎಲ್ಲದರಲ್ಲೂ ಪ್ರೋಟೀನ್ ಸಿಗುತ್ತೆ. ಮೊಟ್ಟೆನಲ್ಲಿ ಸಿಗುವಂಥ ಪ್ರೋಟೀನ್ ಯಾವುದರಲ್ಲೂ ಸಿಗಲ್ಲ, ಫುಲ್ ಪ್ರೋಟೀನ್ ಇದರಲ್ಲಿ ಸಿಗುತ್ತೆ. ಹಾಗಾಗಿ ಮೊಟ್ಟೆ ಎಲ್ಲರೂ ಒಂದೊಂದು ಡೈಲಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಅದು ಪ್ರೋಟೀನು ನಮ್ಮ ದೇಹಕ್ಕೆ ಬೇಕೇ ಬೇಕು. ಹಾಗಾಗಿ ಈ ಥರ ಮಿಕ್ಸ್ ಮಾಡಿ ನಾವು ತಿನ್ನೋದ್ರಿಂದ ಒಳ್ಳೆ ಡಯಟ್ ಫುಡ್ ಆಗುತ್ತೆ. ನಿಮಗೂ ಕೂಡ ಇಷ್ಟ ಆದರೆ ಇದು ನೀವು ಕೂಡ ಟ್ರೈ ಮಾಡಿ.